ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಜೋಳದ ಇಡ್ಲಿ ಮಾಡೋಣ ಅಂತ ಹೇಳಿ ಅಂದ್ರೆ ನೆಕ್ಸ್ಟ್ ಡೇಗೆ ಇವತ್ತು ಅದನ್ನೆಲ್ಲ ನೆನೆ ಹಾಕ್ತಾ ಇದ್ದೀನಿ. ಅದಕ್ಕೆ ನಾನು 1 ಕಪ್ ಜೋಳಕ್ಕೆ ಅರ್ಧ ಕಪ್ ಅಷ್ಟು ಇಡ್ಲಿ ಅಕ್ಕಿ ಬರುತ್ತಲ್ವಾ ಅದು, ಮತ್ತೆ ಅರ್ಧ ಕಪ್ ಉದ್ದಿನ ಬೇಳೆ ತಗೊಂಡಿದ್ದೀನಿ. ಇಡ್ಲಿ ಅಕ್ಕಿ ಇಲ್ಲ ಅಂತಂದ್ರೆ ನಾರ್ಮಲ್ ಅಕ್ಕಿ ಆದ್ರೂ ಸಹ ನಾವು ಇದಕ್ಕೆ ಹಾಕೊಬಹುದು. ಮತ್ತೆ 1 ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ಹಾಕ್ತಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ನಾವು ಚೆನ್ನಾಗಿ 2 ರಿಂದ 3 ಸತಿ ತೊಳೆದ್ಬಿಟ್ಟು ಅದನ್ನ ನೆನೆ ಹಾಕಕ್ಕೆ ಇಡಬೇಕು. ನಾರ್ಮಲ್ ಇಡ್ಲಿ ಮಾಡೋದಕ್ಕೆ ನಾವು ಒಂದು 4 ಅವರ್ 5 ಅವರ್ ನೆನೆಸಿದ್ರು ಸಾಕಾಗುತ್ತೆ. ಬಟ್ ಇದು ಜೋಳ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸ್ಬೇಕಾಗುತ್ತೆ. ಅಂದ್ರೆ ಅಟ್ಲೀಸ್ಟ್ ಒಂದು 6 ರಿಂದ 8 ಅವರ್ ಆದ್ರೂ ನೆನೆಸಿದ್ರೆ ಒಳ್ಳೇದು. ಮನೇಲಿ ಇಷ್ಟು ಕ್ವಾಂಟಿಟಿ ಆದ್ರೆ ಸಾಕಾಗುತ್ತೆ ಅಂತ ಹೇಳಿ ನಾನು ಅಷ್ಟೇ ಮೆಷರ್ಮೆಂಟ್ ಹಾಕಿದ್ದೀನಿ. ಈಗ ನೀವು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನಮ್ಗೆ ಕ್ವಾಂಟಿಟಿ ಅಂತ ಇದ್ರೆ ನೀವು 1 ಕಪ್ ಜೋಳ ಹಾಕ್ತಿದ್ದೀರಲ್ವಾ, ಅಲ್ಲಿಗೆ ನೀವು 2 ಕಪ್ ಏನಾದ್ರೂ ಜೋಳ ಹಾಕೊಂಡಿದ್ದೀರಾ ಅಂತಂದ್ರೆ 1 ಕಪ್ ಅಕ್ಕಿ ಮತ್ತೆ 1 ಕಪ್ ಉದ್ದಿನ ಬೇಳೆನ ಹಾಕೊಳ್ಳಿ. ಯಾಕಂದ್ರೆ ನಾನಿಲ್ಲಿ ತೋರಿಸಿರೋ ಮೆಷರ್ಮೆಂಟ್ ಬಂದು 1 ಕಪ್ ಜೋಳಕ್ಕೆ ಅರ್ಧ ಕಪ್ ಹಾಕಿದ್ದೀನಿ. ಸೊ ನೀವು ಅದನ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡು ಹೋದ್ರೆ ಕರೆಕ್ಟ್ ಮೆಷರ್ಮೆಂಟ್ ಅನ್ನೋದು ಬರುತ್ತೆ. ಸೊ ಇವಾಗ ನಾನು ಇದು ಚೆನ್ನಾಗಿ ನೆಂದಿದೆ, ರುಬ್ಕೊಳ್ಳೋಣ ಅಂತ ಹೇಳಿ ರುಬ್ಕೊಳ್ಳುವಾಗ ನಾನು ಸ್ವಲ್ಪ ಅವಲಕ್ಕಿನ ಹಾಕಿ ರುಬ್ಬೋಣ ಅನ್ಬಿಟ್ಟೆ. ಬಿಕಾಸ್ ಇಡ್ಲಿ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ಅಂತ ಹೇಳಿ. ಅವಲಕ್ಕಿ ಇಲ್ಲ ಅಂತಂದ್ರೆ ನಾವು ಮನೇಲಿ ಏನಾದ್ರೂ ಅನ್ನ ಉಳ್ದಿರತ್ತಲ್ವಾ, ಅನ್ನನೂ ಸಹ ಹಾಕೊಂಡು ಇದಕ್ಕೆ ನಾವು ರುಬ್ಕೊಬಹುದು. ನಾನಿಲ್ಲಿ ನಾರ್ಮಲ್ ಅವಲಕ್ಕಿನ ತಗೊಂಡಿದ್ದೀನಿ, ಪೇಪರ್ ಅವಲಕ್ಕಿ ಎಲ್ಲ ಏನು ತಗೊಂಡಿಲ್ಲ. ಇನ್ನು ರುಬ್ಕೊಳ್ಳೋದಕ್ಕಿಂತ ಮುಂಚೆ ಒಂದು 15 ನಿಮಿಷ ಟೈಮ್ ಅಷ್ಟಕ್ಕೆ ನಾನು ನೆನೆಸಿಟ್ಟಿರ್ತೀನಿ. ಆಮೇಲೆ ಅದು 15 ನಿಮಿಷ ನೆನೆದ್ರೆ ಸಾಕಾಗತ್ತೆ. ಆಮೇಲೆ ಅದನ್ನ ಹಾಕೊಂಡು ರುಬ್ಕೊಳ್ಳೋ ಅಂಥದ್ದು. ಮತ್ತೆ ನಾನಿಲ್ಲಿ ಗ್ರೈಂಡರ್ ಎಲ್ಲ ಏನು ಯೂಸ್ ಮಾಡ್ತಾ ಇಲ್ಲ, ನಾರ್ಮಲ್ ಮಿಕ್ಸಿಲೇ ಹಾಕೊಂಡ್ಬಿಡ್ತೀನಿ. ಬಿಕಾಸ್ ಕ್ವಾಂಟಿಟಿ ಕಡಿಮೆ ಇರುತ್ತಲ್ವಾ, ಇನ್ನು ಸುಮ್ಮನೆ ಆ ಗ್ರೈಂಡರ್ ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡೋದು ಅದೊಂದು ಪಜಿತಿ ಆಗೋಗ್ಬಿಡತ್ತೆ. ಹಂಗಾಗಿ ನಾನು ಯಾವಾಗ್ಲೂ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಏನಾದ್ರೂ ನೆನ್ಸಿದೀನಿ ಅಂದಾಗ ಮಾತ್ರನೇ ನಾನು ಗ್ರೈಂಡರ್ನ ಯೂಸ್ ಮಾಡ್ತೀನಿ ಅಷ್ಟೇನೆ. ಮತ್ತೆ ನಾನು ಇದನ್ನ ತುಂಬಾನೇ ನುಣ್ಣಗೆ ರುಬ್ಬೋದಕ್ಕೆಲ್ಲ ಹೋಗೋದಿಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೋತೀನಿ. ಯೂಶುವಲಿ ಇದೇ ಇಡ್ಲಿ ಅಂತಲ್ಲ, ನಾರ್ಮಲ್ ಇಡ್ಲಿನೂ ಅಷ್ಟೇ ತರಿಯಾಗಿ ರುಬ್ಬಿದ್ರೇನೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತೆ ನಾನಿದು ರುಬ್ಬೆಲ್ಲ ಆದ್ಮೇಲೆ ಚೆನ್ನಾಗಿ ಕೈಯಲ್ಲಿ ಅದನ್ನ ಮಿಕ್ಸ್ ಮಾಡಿ ಇಡ್ತೀನಿ. ಅಂದ್ರೆ ನೆಕ್ಸ್ಟ್ ಡೇಗೆ ತುಂಬಾನೇ ಚೆನ್ನಾಗಿ ಹುಳಿ ಬಂದಿರತ್ತೆ. ಹಾಗಾಗಿ ಇದು ನೆಕ್ಸ್ಟ್ ಡೇ ಇಡ್ಲಿಗೆ ಟೊಮೊಟೊ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರತ್ತೆ ಅಂತ ಹೇಳಿ ಅದನ್ನ ಮಾಡ್ತಿದ್ದೀನಿ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 1 ಇಡಿಯಷ್ಟು ಕಡಲೆ ಬೀಜನ ಹಾಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಿದೆ ಅಂತ ಅಂದ್ಮೇಲೆ 1 ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಬೇಕು. ಇದೆಲ್ಲ ಸ್ವಲ್ಪ ಫ್ರೈ ಆಗಿದೆ ಅಂತ ಅಂದ್ಮೇಲೆ ಟೊಮೊಟೊ ನಾನು ಸ್ವಲ್ಪ ದೊಡ್ಡದು 3 ಟೊಮೊಟೊ ಅಷ್ಟನ್ನ ಹಾಕ್ತಾ ಇದ್ದೀನಿ. ಆಮೇಲೆ ನಾನಿಲ್ಲಿ ಹುಳಿ ಟೊಮೊಟೊನ ಯೂಸ್ ಮಾಡ್ತಾ ಇದ್ದೀನಿ. ಹಂಗಾಗಿ ನಾನು ಈ ಚಟ್ನಿಗೆ ಹುಣಸೆಹಣ್ಣ ಹಾಕೋದಿಲ್ಲ. ನೀವು ಒಂದ್ ವೇಳೆ ನಾರ್ಮಲ್ ಇದು ಆಪಲ್ ಟೊಮೊಟೊ ಅಂತ ಬರುತ್ತಲ್ವಾ, ಆಪಲ್ ಟೊಮೊಟೊನೋ ಅಥವಾ ಸ್ವೀಟ್ ಟೊಮೊಟೊ ಏನಂತಾರೆ, ಸೊ ಆ ಟೊಮೊಟೊನ ಹಾಕೊಳ್ಳಂಗಿದ್ರೆ ನೀವು ಅದಕ್ಕೆ ಹುಣಸೆಹಣ್ಣನ್ನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ನಾವು ಆ ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗೆ ಆಗುವಷ್ಟು ಬಿಡ್ಬೇಕು. ಅಂದ್ರೆ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಬಿಟ್ರೆ ಅದು ಸ್ವಲ್ಪ ಸಾಫ್ಟ್ ಆಗತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತೆ ನಾನು 5 ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ನೀವ್ ಒಂದ್ ವೇಳೆ ಖಾರ ಎಲ್ಲ ಜಾಸ್ತಿ ತಿಂತೀರಾ ಅಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕೊಬಹುದು ಒಣಮೆಣಸಿನ್ಕಾಯಿ. ನಾವು ಸ್ವಲ್ಪ ಕಡಿಮೆ ಖಾರ ತಿಂತೀವಿ. ಆಮೇಲೆ ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕೊಂಡು ಅದನ್ನ ಸ್ವಲ್ಪ ಫ್ರೈ ಮಾಡಿ ಆದ್ಮೇಲೆ ಆಫ್ ಮಾಡಿಬಿಡ್ಬೇಕು. ಮತ್ತೆ ಫುಲ್ಲು ತಣ್ಣಗಾಗೋ ಬಿಟ್ಬಿಟ್ಟು ಆಮೇಲೆ ತಣ್ಣಗಾದ್ಮೇಲೆ ನಾವು ಇದನ್ನ ರುಬ್ಕೊಬೇಕಾಗತ್ತೆ. ರುಬ್ಕೊಳ್ಳುವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಬ್ಕೋತಾ ಇದ್ದೀನಿ. ಈಗ ಒಗ್ಗರಣೆ ಕೊಟ್ರೆ ಚಟ್ನಿ ರೆಡಿ ಆಗತ್ತೆ. ಮತ್ತೆ ಇದು ಇಡ್ಲಿ ದೋಸೆ ಮಾತ್ರ ಅಲ್ಲ, ಇವನ್ ಚಪಾತಿಗೂ ಚೆನ್ನಾಗಿರತ್ತೆ. ಮತ್ತೆ ಸ್ವಲ್ಪ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತುಪ್ಪ ಹಾಕೊಂಡು ಈ ಚಟ್ನಿ ಹಾಕೊಂಡ್ರು ಅಷ್ಟೇ ತುಂಬಾನೇ ಟೇಸ್ಟಿ ಆಗಿರತ್ತೆ. ಹಾಗೆ ಈಗ ಬೇಸಿಗೆ ಆಗಿರೋದ್ರಿಂದ ಯೂಶುವಲಿ ನಾವು ಕಾಯಿ ಚಟ್ನಿ ಏನಾದ್ರೂ ಮಾಡಿದ್ರೆ ಸ್ವಲ್ಪ ಬೇಗ ಹೋಗ್ಬಿಡತ್ತೆ ಅಂತಾನೆ ಆಗತ್ತಲ್ವಾ ಈ ಸೀಸನ್ ಅಲ್ಲಿ. ಬಟ್ ಈ ಚಟ್ನಿ ಆತರ ಏನೂ ಇಲ್ಲ, ಯಾಕಂದ್ರೆ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿರ್ತೀವಿ ಅಲ್ವಾ. ಅದು ನಾರ್ಮಲ್ ಈವ್ನಿಂಗ್ ವರ್ಗುನು ಚಟ್ನಿ ತುಂಬಾನೇ ಚೆನ್ನಾಗಿರತ್ತೆ, ಕೆಡೋದು ಹಾಳಾಗೋದು ಆತರ ಏನೂ ಇಲ್ಲ. ಮತ್ತೆ ಫ್ರಿಜ್ ಅಲ್ಲಿ ಇಟ್ರೆ ಅಂತೂ ನೀವು ನೆಕ್ಸ್ಟ್ 2 ಡೇಸ್ಗೂ ಸಹ ಇದನ್ನ ಇಟ್ಕೊಂಡು ತಿನ್ಬಹುದು. ಆದ್ರೆ ನಾನ್ ಫ್ರಿಜ್ ಅಲ್ಲೆಲ್ಲ ಇಟ್ಕೊಂಡು ಏನು ತಿನ್ನೋದಿಲ್ಲ, ಮಾಡೋದೇ ಸ್ವಲ್ಪ ಮಾಡ್ತೀನಿ. ನಮ್ಮ ಮನೇಲಿ ಅವತ್ತಿನ ಅವತ್ ಖಾಲಿ ಆಗೋಗ್ಬಿಡತ್ತೆ. ಇಡ್ಲಿ ಬ್ಯಾಟರ್ ನೋಡೋದ್ರಲ್ವಾ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ ಹೇಳಿ. ಇನ್ನು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ನಾವು ಇಡ್ಲಿಗೆ ಹಾಕಿಡೋದು ಅಷ್ಟೇನೆ. ಮತ್ತೆ ಇದೇ ಬ್ಯಾಟರ್ ಅಲ್ಲಿ ನಾನು ದೋಸೆ ಸಹ ಮಾಡ್ಕೊಬಹುದು. ಮತ್ತೆ ನಾನು ಅಷ್ಟೇ ಯಾವಾಗ್ಲೂ ಈಗ ದೋಸೆ ಅಂದ್ರೆ ಒಂದಿನ ಇಡ್ಲಿ ಮಾಡಿದ್ದೀನಿ ಅಂದ್ರೆ ನೆಕ್ಸ್ಟ್ ಡೇ ಆ ಬ್ಯಾಟರ್ ಏನಾದ್ರು ಇದ್ರೆ ನಾನು ದೋಸೆ ಮಾಡ್ಕೊಂತೀನಿ. ಎಮರ್ಜೆನ್ಸಿಗೆ ನಿಜವಾಗ್ಲೂ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ನನ್ಗೆ. ಕೆಲವು ಸತಿ ಏನಾಗುತ್ತೆ ಅಂದ್ರೆ ನೈಟ್ ಟೈಮುನು ನಾನೇನು ಅಡ್ಗೆ ಮಾಡಿಲ್ಲ ಅಂದಾಗ್ಲೂ ದೋಸೆ ಆತರ ಎಲ್ಲ ಹಾಕೊಳಕ್ಕೆ
ಈಸಿ ಆಗತ್ತೆ. ಮತ್ತೆ ಯಾರಾದ್ರೂ ವೆಯ್ಟ್ ಲಾಸ್ ಮಾಡ್ತಿದೀವಿ ಅಂತ ಅಂದ್ರೆ ಅಂಥವ್ರಿಗೆ ಮಾತ್ರ ನಿಜವಾಗ್ಲೂ ಇದು ತುಂಬಾನೇ ಒಳ್ಳೇದು. ಟೇಸ್ಟು ಅಷ್ಟೇ ನಿಮ್ಗೇನು ಚೆನ್ನಾಗಿರಲ್ಲ ಆ ಥರ ಎಲ್ಲ ಏನೂ ಇಲ್ಲ. ತುಂಬಾನೇ ಚೆನ್ನಾಗಿರುತ್ತೆ. ನಾರ್ಮಲ್ ಇಡ್ಲಿ ತಿನ್ನೋ ಥರಾನೇ ಫೀಲ್ ಕೊಡುತ್ತೆ ಇದನ್ನು. ಬಟ್ ಈಗ ನೀವು ಅಕ್ಕಿಯಿಂದ ಮಾಡಿರೋ ಇಡ್ಲಿ ಒಂದು 4 ಇಡ್ಲಿ ತಿಂದ್ರೆ ನಿಮ್ಗೆ ಹೊಟ್ಟೆ ತುಂಬತ್ತೆ ಅನ್ನಂಗಿದ್ರೆ ಇದು ನೀವು 2 ಇಲ್ಲ 2.5 ಇಡ್ಲಿ ತಿನ್ನೋ ಅಷ್ಟೊತ್ತಿಗೆ ನಿಮಗೆ ಸಾಕಾಗುತ್ತಪ್ಪ ಅನ್ನೋ ತರ ಇರತ್ತೆ. ಬಿಕಾಸ್ ಜೋಳದಲ್ಲಿ ತುಂಬಾ ಹೆವಿ ಫೈಬರ್ ಇರತ್ತಲ್ವಾ, ಹಂಗಾಗಿ ತುಂಬಾನೇ ಒಳ್ಳೇದು. ಸೊ ನೀವು ಒಂದ್ ವೇಳೆ ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅನ್ನೋಂಗಿದ್ರೆ ಈ ತರ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡು ಒಂದಿನ ಇಡ್ಲಿ ಮಾಡ್ಕೊಳ್ಳಿ, ನೆಕ್ಸ್ಟ್ ಡೇ ದೋಸೆ ಮಾಡ್ಕೊಳ್ಳೋದು, ಆ ತರ ಎಲ್ಲ ಮಾಡ್ಕೊಬಹುದು. ಮತ್ತೆ ಹೆಲ್ತ್ಗೂ ಅಷ್ಟೇ ತುಂಬಾನೇ ಒಳ್ಳೇದು. ಆಮೇಲೆ ಇವತ್ತು ನಾನು ಹೆಲ್ದಿ ಡ್ರಿಂಕ್ಗೆ ಬಂದು ಬೆಟ್ಟದ ನೆಲ್ಲಿಕಾಯಿ ಇತ್ತು, ಸೊ ಅದರದ್ದು ಜ್ಯೂಸ್ನ ಮಾಡ್ಕೊತಾ ಇದ್ದೀನಿ. ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡ್ದಾದ್ಮೇಲೆ ಸಣ್ಣ ಪುಟ್ಟ ಮನೇಲಿ ಕೆಲ್ಸಗಳೆಲ್ಲ ಇತ್ತು, ಅದನ್ನೆಲ್ಲ ಮಾಡ್ಕೊಂಡೆ. ಆಮೇಲೆ ಹಂಗೆ ನೆಕ್ಸ್ಟ್ ಡೇದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಡೇ ಬಂದು ಪಾವನಿ ಅವಳ ರೂಮ್ನ ಅವಳು ಕ್ಲೀನ್ ಮಾಡ್ಕೊಂಡ್ಲು, ಡೀಪ್ ಕ್ಲೀನು. ನಾನು ಹಬ್ಬಕ್ಕೆಲ್ಲ ಕ್ಲೀನಿಂಗ್ ಮಾಡ್ಕೊಂಡೆ. ಏನಕ್ಕೆ ಇವನ್ನೆಲ್ಲ ತುಂಬಾ ಫಾಸ್ಟ್ ಆಗಿ ಹೇಳ್ತಿದ್ದೀನಿ ಅಂದ್ರೆ ನಾನೇನ್ ಕ್ಲೀನಿಂಗ್ ಮಾಡ್ತೀನಿ ಅದ್ರ ಬಗ್ಗೆ ಎಲ್ಲ ನಾನೇನು ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ಹಬ್ಬಕ್ಕೆ ಎಲ್ಲಾರ ಮನೇಲೂ ಕ್ಲೀನಿಂಗ್ ನಡೀತಾ ಇರತ್ತೆ. ಸೊ ಆ ವಿಚಾರನ ಹೇಳಿದ್ರೆ ಯಾರಿಗೂ ಏನು ಯೂಸ್ ಇಲ್ಲ ಅಲ್ವಾ. ಬಟ್ ನಾನಿವತ್ತು ಬೇರೆ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು. ಸೊ ಸುಮ್ಮನೆ ಕುತ್ಕೊಂಡು ಒಂದ್ ಕಡೆ ಕುತ್ಕೊಂಡು ಮಾತಾಡೋದಕ್ಕಿಂತ ಈ ರೀತಿ ನಾನು ಒಂದು ಕೆಲ್ಸದ ಕ್ಲಿಪ್ಪಿಂಗ್ಸ್ ತಗೊಂಡು ಅದ್ರ ಜೊತೆ ಮಾತಾಡೋದು ಓಕೆ ಅಂತ ಹೇಳಿ ಅನ್ನಿಸ್ತು ನನಗೆ. ಏನ್ ಆಕ್ಚುಲಿ ಒಂದು ಟಾಪಿಕ್ ಅಂತ ಹೇಳಿದ್ರೆ, ಇವಾಗ ಒಂದು ಸಮ್ಮರ್ ಅಂದ್ರೆ ಇವಾಗ ಬೇಸಿಗೆ ಮತ್ತೆ ಸ್ಪ್ರಿಂಗ್ ಸೀಸನ್ ಅಂತ ಹೇಳ್ತೀವಲ್ವಾ, ಅಂದ್ರೆ ಮಾಘ ಮಾಸ ಮತ್ತೆ ಇದು ಏನು ಬೇಸಿಗೆ ಸೀಸನ್. ಈ ಟೈಮಲ್ಲಿ ಸಾಮಾನ್ಯವಾಗಿ ಮಕ್ಕಳ ಬೆಳವಣಿಗೆ ಆಗತ್ತೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ, ನಿಮ್ಮ ಒಂದು ಸೈಂಟಿಫಿಕ್ ಆಗು ಅಷ್ಟೇ. ಈ ಟೈಮಲ್ಲೇ ಯೂಶುವಲಿ ಮಕ್ಕಳು ಅಂದ್ರೆ ಉದ್ದ ಬೆಳೀತಾರೆ, ಹೈಟ್ ಬೆಳೆಯೋದಾಗ್ಲಿ, ಅವರು ಫಿಸಿಕಲಿ ಅವರು ಚೇಂಜಸ್ ಆಗೋದಾಗ್ಲಿ ಎಲ್ಲಾನು. ಮತ್ತೆ ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು ಈ ಟೈಮಲ್ಲಿ ತುಂಬಾ ಜನ ವಯಸ್ಸಿಗೆ ಬರ್ತಾರೆ. ಸೊ ಅದ್ರ ಬಗ್ಗೆ ಇವಾಗ ನಾನು ಡಿಸ್ಕಷನ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಹೆಣ್ಮಕ್ಳ ತಾಯಂದಿರಿಗೆ ಅಂದ್ರೆ ಮಕ್ಕಳು ಒಂದು ಏಜ್ಗೆ ಬರ್ತಿದ್ದಾರೆ ಅಂತ ಅಂದಾಗ ಒಂದು ಕುತೂಹಲ ಇರತ್ತೆ, ಮತ್ತೆ ಒಂದು ಭಯ ಇರತ್ತೆ, ಒಂದು ಖುಷಿನೂ ಇರತ್ತೆ, ಪ್ಲಸ್ ಒಂದು ದುಃಖನೂ ಇರತ್ತೆ. ಎಲ್ಲ ಒಂಥರ ಮಿಕ್ಸ್ಡ್ ಎಮೋಷನ್ಸ್ ಇರತ್ತೆ. ಏನಕ್ಕೆ ಅಂತಂದ್ರೆ ಮಗಳು ವಯಸ್ಸಿಗೆ ಬರೋದು ನಿಜವಾಗ್ಲೂ ಖುಷಿ ಆಗಿರುವಂತ ವಿಚಾರನೇ ಪ್ರತಿಯೊಂದು ಹೆಣ್ಮಗು ತಾಯಿಗೆ. ಆದ್ರೆ ಭಯ ಮತ್ತೆ ಏನು ದುಃಖ ಅಂತ ಏನು ಹೇಳ್ತೀವಿ ಏನಕ್ಕಿರತ್ತೆ ಅಂತಂದ್ರೆ, ನನ್ನ ಮಗಳು ಪ್ರತಿ ತಿಂಗಳು ಆ ನೋವಿಂದ ಹೋಗ್ಬೇಕಲ್ಲ, ಇನ್ಮೇಲೆ ಅವಳು ಆ ನೋವನ್ನ ಅನುಭವಿಸ್ಬೇಕಲ್ವಾ ಅನ್ನೋದು ಖಂಡಿತ ಪ್ರತಿ ಒಂದು ತಾಯಿನೂ ಇದನ್ನ ಆ ಟೈಮ್ಗೆ ಅದನ್ನ ಖಂಡಿತ ಯೋಚನೆ ಮಾಡ್ತಾರೆ. ಸೊ ನಾನು ಅಷ್ಟೇ, ನನ್ನ ಮಕ್ಕಳು ಆದಾಗ ನನ್ಗೆ ಎಷ್ಟು ಖುಷಿ ಇತ್ತು, ಅದೇ ಅಷ್ಟೇ ನನ್ಗೆ ಅದೊಂದು ಫೀಲ್ ಇತ್ತು. ಅಯ್ಯೋ ಈಗ ಪ್ರತಿ ತಿಂಗಳು ನನ್ನ ಮಕ್ಕಳನ್ನ ನೋವಲ್ಲಿ ನಾನು ನೋಡ್ಬೇಕಲ್ಲಪ್ಪ ಅಂತ ಹೇಳಿ. ಬಟ್ ನಾವೆಲ್ಲ ನಮ್ಮ ಏಜ್ ಅಲ್ಲಿ ಇದ್ದಾಗ ಅಂದ್ರೆ ನಾನು ನನ್ನ ಬಗ್ಗೆ ಹೇಳ್ತಿದ್ದೀನಿ, ನಮ್ಮ ಒಂದು ಇದ್ರಲ್ಲೆಲ್ಲ ನಾವುಗಳು 14, 15, 16 ವರ್ಷ ಆದ್ರೂನು ಆ ಏಜ್ಗೆ ನಾವೆಲ್ಲ ವಯಸ್ಸಿಗೆ ಬರ್ತಿದ್ವಿ. ಬಟ್ ಇವಾಗಿನ ಜನ್ರೇಷನ್ ಇವಾಗ ಹೆಂಗ್ ಆಗೋಗ್ಬಿಟ್ಟಿದ್ದಾರೆ ಮಕ್ಕಳದು ಅಂದ್ರೆ 8ರಿಂದ 10 ವರ್ಷದ ಮಕ್ಕಳೆಲ್ಲ ಆಗೋಗ್ತಿದ್ದಾರೆ. ಅಂದ್ರೆ ನಾನು ಸುಮಾರು ಜನನ್ನ ಕೇಳ್ತೀನಿ ಮೆಚೂರ್ಡ್ ಆಗಿದ್ದಾರೆ ಅಂತಾರೆ. ಏನ್ ಏಜ್ ಅಂತಂದ್ರೆ 8 ವರ್ಷ 9 ವರ್ಷ ಅಂತಾರೆ, 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ 6th ಅಂತ ಅಂದ್ಬಿಟ್ಟು. ಸೀರಿಯಸ್ಲಿ ಕೇಳಿದಾಗ ಒಂಥರ ಬೇಜಾರಾಗೋಗ್ಬಿಡತ್ತೆ. ಅಂದ್ರೆ ಪುಟ್ಟು ಮಕ್ಕಳು, ಅವಕ್ಕೆ ಏನು ಗೊತ್ತಿರಲ್ಲ, ಆಗ್ಲೇ ಆಗೋಗ್ಬಿಡ್ತವೆ. ಆ ಮಕ್ಕಳಿಗೆ ಆ ತಾಯಿಗಿರುತ್ತೆ ನೋಡಿ ಆ ಮೂಮೆಂಟ್, ನಿಜವಾಗ್ಲೂ ತುಂಬಾ ಕಷ್ಟ. ಯಾಕಂದ್ರೆ ಆ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಹೇಳ್ಕೊಡಕ್ಕಾಗತ್ತೆ ಅಲ್ವಾ. ಅವ್ರ ಬಾಡಿಲಿ ಆಗೋ ಫಿಸಿಕಲ್ ಚೇಂಜಸ್, ಅವರು ಮೆಂಟಲಿ ಅವ್ರಿಗೆ ಮೂಡ್ ಸ್ವಿಂಗ್ಸ್ ಅನ್ನೋದು ಆಗ್ತಾ ಇರತ್ತೆ. ಸೊ ಅದನ್ನೆಲ್ಲ ಆ ತಾಯಿ ಆ ಮಗುಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತಂದ್ರೆ ತುಂಬಾನೇ ಕಷ್ಟ ಆಗತ್ತೆ. ಯಾಕಂದ್ರೆ ಒಂದು ಸರ್ಟೇನ್ ಏಜ್ ಅಂತ ಬಂದಾಗ ನಾವು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು, ಪುಟ್ ಮಕ್ಕಳಿಗೆ ಮಾಡೋದಕ್ಕೆ ಕಷ್ಟನೇ ಆಗತ್ತೆ. ಸೊ ನನ್ಗೂ ಅದೇ ಫೀಲ್ ಆಗ್ತಾ ಇರತ್ತೆ ಅಂತ ಚಿಕ್ಕ ಮಕ್ಕಳದು ಹೇಳಿದಾಗ. ಆ ಮಕ್ಳಿಗೂ ಏನು ಗೊತ್ತಿರೋದಿಲ್ಲ ಅವ್ರ ಬಾಡಿಲಿ ಏನಾಗ್ತಿದೆ, ಯಾಕೆ ಆಗ್ತಿದೆ ಅಂತ ಹೇಳಿ. ಸೊ ಇದ್ರ ಬಗ್ಗೆನೇ ನಾನು ಇವತ್ತು ಮಾತಾಡಬೇಕು ಅನ್ಕೊಂಡಿರೋದು. ಸೊ ನಾವು ಅಷ್ಟು ಚಿಕ್ಕ ಮಕ್ಕಳು ವಯಸ್ಸಿಗೆ ಬರ್ದೇ ಇರೋಂಗೆ ತಡಿಬೋದು, ಖಂಡಿತ ಅದು ಸಾಧ್ಯ ಇದೆ. ಸೊ ಅದ್ರ ಬಗ್ಗೆ ನಾನು ಇವತ್ತು ಶೇರ್ ಮಾಡೋಣ ಅನ್ಕೊಂಡಿದ್ದೀನಿ. ಯಾರ್ಯಾರು ಚಿಕ್ಕ ಹೆಣ್ಮಕ್ಳಿದ್ದಾರೆ, ನೀವು ಸ್ವಲ್ಪ ಕೇರ್ಫುಲ್ ಆಗಿದ್ರೆ ನಿಮ್ಮ ಮಕ್ಕಳನ್ನ ಅಟ್ಲೀಸ್ಟ್ ಒಂದು 12-13 ವರ್ಷಕ್ಕೆ ಅವರು ವಯಸ್ಸಿಗೆ ಬರೋ ತರ ನೀವು ಮಾಡ್ಕೋಬಹುದು. ಬಟ್ ನೀವು ಅದನ್ನ ಸ್ವಲ್ಪ
ಪರ್ಫೆಕ್ಟ್ ಆಗಿ ಫಾಲೋ ಮಾಡಬೇಕು. ತುಂಬಾ ಕಷ್ಟವಾದ ಕೆಲಸ ಏನೂ ಇಲ್ಲ, ಈಸಿ ಆಗಿದೆ. ಸೊ ಅದಕ್ಕೆ ನನಗೆ ಗೊತ್ತಿರುವಂತ ಕೆಲವೊಂದು ಟಿಪ್ಸ್ ಅನ್ನ ನಾನಿಲ್ಲಿ ಶೇರ್ ಮಾಡ್ತೀನಿ. ಫಸ್ಟ್ ಟಿಪ್ ಬಂದು ಊಟದ ವಿಚಾರನೇ ಆಗಿರತ್ತೆ. ಸೊ ನೀವು ಆದಷ್ಟು ನಿಮ್ಮ ಮಕ್ಕಳಿಗೆ ಈ ಪ್ಯಾಕೆಟ್ ಫುಡ್ ಅನ್ನ ಅವಾಯ್ಡ್ ಮಾಡಿ. ಅಂದ್ರೆ ಈ 2 ಮಿನಿಟ್ಸ್ ಅಲ್ಲಿ ರೆಡಿ ಆಗಿ ಹೋಗ್ಬಿಡತ್ತೆ ಅಂತ ಹೇಳಿ ಮ್ಯಾಗಿ ಮಾಡ್ಬಿಡೋದು, ಮತ್ತೆ ಅದು ಏನೇನೋ ಫ್ಲೇವರ್ಡ್ ಚಿಪ್ಸ್ಗಳು ಸಿಗತ್ತೆ, ಅವನ್ನೆಲ್ಲ ನೀವು ನಿಜವಾಗ್ಲೂ ಎಷ್ಟು ಅವಾಯ್ಡ್ ಮಾಡಿದ್ರೆ ಅಷ್ಟು ಒಳ್ಳೇದು. ಏನಕ್ಕೆ ಅಂದ್ರೆ ಅದರಲ್ಲಿ ಟೇಸ್ಟಿಂಗ್ ಸಾಲ್ಟ್ ಅಂತ ಹೇಳ್ಬಿಟ್ಟು ಹಾಕಿರ್ತಾರೆ. ಬೇಕಾದ್ರೆ ನೋಡಿ ನೀವು ಇವಾಗ ಕೆಲವೊಂದು ಚಿಪ್ಸ್ ಪ್ಯಾಕೆಟ್ಸ್ ಎಲ್ಲ ಏನಿರತ್ತೆ, ಅದು ಒಂದನ್ನ ನಾವು ತಿಂದಿದೀವಿ ಅಂದ್ರೆ ನಮ್ಗೆ ಗೊತ್ತಿರುತ್ತೆ ಅದು ಅನ್ಹೆಲ್ದಿ ಅಂತ, ಆದ್ರೂ ನಮ್ಗೇನೆ ಮನ್ಸಿರೋದಿಲ್ಲ, ಇನ್ನೊಂದ್ ತಿಂತಾನೆ ಇರ್ತೀವಿ. ಬಿಕಾಸ್ ಅದು ಆ ಟೇಸ್ಟಿಂಗ್ ಸಾಲ್ಟ್ ಹಾಕಿರೋದ್ರಿಂದ ಅದು ನಮ್ಮ ಟೇಸ್ಟ್ ನಮ್ಗೆ ಅದು ಒಂಥರ ತಿಂತಾ ಇರ್ಬೇಕು, ಎಗೇನ್ ತಿಂತಿರ್ಬೇಕು ಅನ್ನೋದು ತರ ಫೀಲ್ ಕೊಡುತ್ತೆ. ಬಿಕಾಸ್ ಆತರ ಅವ್ರು ಮಾಡಿದ್ರೇನೆ ಅವ್ರಿಗೂ ಬಿಸ್ನೆಸ್ ಆಗೋದು. ಹಂಗಾಗಿ ಅದನ್ನ ಹಾಕ್ತಾರೆ. ನಾವ್ ಎಷ್ಟೇ ಇದ್ರಲ್ಲಿ ಆತರ ಇಲ್ಲ, ಅದ್ರಲ್ಲಿ ಈ ತರ ಇಲ್ಲ ಅಂತ ಅನ್ಕೊಂಡ್ರು ಆತರ ಏನು ಪ್ಯಾಕ್ಡ್ ಆಗಿರತ್ತೆ ನೋಡಿ ಅಂತದನ್ನೆಲ್ಲ ನೀವು ಎಷ್ಟು ಅವಾಯ್ಡ್ ಮಾಡಿದ್ರೆ ಅಷ್ಟು ಒಳ್ಳೇದು. ಮತ್ತೆ ಈ ಮ್ಯಾಗಿನೂ ಅಷ್ಟೇ, ಅದರಲ್ಲೂ ಕಂಪ್ಲೀಟ್ ಆಗಿ ನಿಮ್ಗೆ ಟೇಸ್ಟಿಂಗ್ ಸಾಲ್ಟ್ ಇರತ್ತೆ. ಸೊ ಅದನ್ನು ಆದಷ್ಟು ನೀವು ಅವಾಯ್ಡ್ ಮಾಡಿ. ತಿನ್ಲೇಬೇಕು ಮಕ್ಕಳಿಗೆ ಅವಾಗವಾಗ ಅವ್ರಿಗೂ ಆಸೆ ಆಗುತ್ತೆ ಅನ್ನೋಂಗಿದ್ರೆ ತೀರಾ ಅದನ್ನ ನೀವು ಒಂದ್ 2 ತಿಂಗಳಿಗೋ 3 ತಿಂಗಳಿಗೋ ಯಾವಾಗೋ ಒಂದ್ಸತಿ ಎಮರ್ಜೆನ್ಸಿಗೆ ಮಾತ್ರ ಅದನ್ನ ಇದು ಮಾಡಿ. ಬಟ್ ಅದನ್ನು ಬೇಡ ಅಂತಾನೆ ಹೇಳ್ತೀನಿ. ಆದ್ರೆ ನಿಮ್ಗೆ ಇಲ್ಲ ಒಂದ್ಸತಿ ಬೇಕಾಗತ್ತೆ, ಮಕ್ಕಳು ಆಸೆ ಪಡ್ತಾರೆ ಅನ್ನೋಂಗಿದ್ರೆ ಆ ತರ ಗ್ಯಾಪ್ ತಗೊಂಡು ತಿನ್ಸಿ. ಮತ್ತೆ ಇವಾಗ ಬೇಸಿಗೆ ಆಗಿದೆ, ತುಂಬಾ ಜನನ ನಾನು ನೋಡ್ತಿರ್ತೀನಿ, ಹೋಗ್ತಾರೆ ಬೇಕರೀಸ್ಗೆಲ್ಲಾನು ಫ್ಲೇವರ್ಡ್ ಜ್ಯೂಸ್ಗಳು ಇರತ್ತೆ, ಅದನ್ನ ತಗೊಂಡು ಕುಡಿಯೋದು, ಅದು ಒಂದು ಅಭ್ಯಾಸ. ಮತ್ತೆ ಅದರಲ್ಲೂ ಅಷ್ಟೇ ಅದರಲ್ಲಿ ತುಂಬಾನೇ ಶುಗರ್ ಅಂದ್ರೆ ಸಕ್ಕರೆ ಅಂಶ ಜಾಸ್ತಿ ಇರತ್ತೆ. ಸೊ ಅದೆಲ್ಲ ಅಷ್ಟು ಒಳ್ಳೇದಲ್ವೇ ಅಲ್ಲ. ಈವನ್ ಹೆಣ್ಮಕ್ಳಿಗೆಲ್ಲ, ಗಂಡ್ ಮಕ್ಳಿಗೂ ಅಷ್ಟೇ ಒಳ್ಳೇದಲ್ಲ. ಸೊ ಅದ್ರ ಬದಲು ನೀವು ಮನೇಲೇನೆ ಹಣ್ಣು, ತರಕಾರಿ, ಡ್ರೈ ಫ್ರೂಟ್ಸು, ಮತ್ತೆ ಈಗ ಜ್ಯೂಸ್ಗಳ ಬದಲು ನೀವು ಮನೇಲೆ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಡ್ಬೋದು, ಕಲ್ಲಂಗಡಿ ಹಣ್ಣು ಜ್ಯೂಸು, ಕರ್ಬೂಜ ಹಣ್ಣು ಜ್ಯೂಸು, ಈ ತರ ಹೆಲ್ತಿ ಫುಡ್ ಲೈಫ್ ಸ್ಟೈಲ್ ಅನ್ನ ಅವ್ರಿಗೆ ಅಭ್ಯಾಸ ಮಾಡಿಸೋದನ್ನ ಕಲಿಸಿ. ಖಂಡಿತ ಮಕ್ಕಳು ಒಪ್ಪೋದಿಲ್ಲ, ನಾನು ಹೇಳ್ತೀನಿ. ಮಕ್ಕಳು ಕೆಲವೊಬ್ರಂತೂ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರೋರ್ನ ಬಿಡಿಸೋದು ತುಂಬಾ ಕಷ್ಟ. ಹಠ ಮಾಡ್ತಾರೆ, ಅಳ್ತಾರೆ, ಊಟ ಮಾಡಲ್ಲ ಅಂತ ಹೇಳಿ ನಿಮ್ಗೆ ತುಂಬಾ ಟಾರ್ಚರ್ ಕೊಡ್ತಾರೆ. ಬಟ್ ಆಸ್ ಎ ಮದರ್ ನೀವು ಆ ಟಾರ್ಚರ್ನೆಲ್ಲ ಸಹಿಸ್ಕೊಂಡ್ಲೇಬೇಕಾಗತ್ತೆ. ಬಿಕಾಸ್ ನಮ್ಮ ಮಗು ಒಂದು ಹೆಲ್ತ್ ಚೆನ್ನಾಗಿರ್ಬೇಕು ಅಂತ ಅಂದಾಗ ನಾವು ಸ್ವಲ್ಪ ಏನು ಮಾಡೋಕ್ಕಾಗಲ್ಲ, ತಾಯಿ ಆದವಳು ಅದನ್ನೆಲ್ಲ ಸಹಿಸ್ಕೊಂಡ್ರೇನೆ ಪರ್ಫೆಕ್ಟ್ ಮದರ್ ಆಗ್ಲಿಕ್ಕೆ ಆಗೋದು. ಸೊ ಅದನ್ನೆಲ್ಲ ಸಹಿಸ್ಕೊಂಡು ಆದಷ್ಟು ಮಕ್ಕಳಿಗೆ ಅವಾಯ್ಡ್ ಮಾಡಿ, ತೀರಾ ಅವ್ರಿಗೆ ಹಣ್ಣು ಫ್ರೂಟ್ಸ್ ಅಲ್ಲೇನೆ ಇದು ಮಾಡಿ ಹೇಳ್ಕೊಡಿ. ಅಂದ್ರೆ ಸಮಾಧಾನವಾಗಿ ಹೇಳ್ಕೊಡಿ, ಪ್ರೀತಿಯಿಂದ ಹೇಳ್ಕೊಡಿ. ಕೆಲವು ಸತಿ ಕೇಳದೆ ಇರುವಂತ ಮಕ್ಕಳಿಗೆ ನೀವು ಸ್ಟ್ರಿಕ್ಟ್ ಆಗು ಸಹ ಹೇಳಿ, ಏನೂ ತೊಂದರೆ ಇಲ್ಲ. ಯಾಕಂದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತಾನೆ ಗಾದೆ ಇದೆ ಅಲ್ವಾ. ಸೊ ಕೆಲವು ಸತಿ ನಮ್ಮ ಮಕ್ಕಳನ್ನ ನಾವು ಕರೆಕ್ಟ್ ಆಗಿರುವಂತ ದಾರಿಗೆ ತರಬೇಕು ಅಂದಾಗ ನಾವು ತುಂಬಾ ಸ್ಟ್ರಿಕ್ಟ್ ಆಗ್ಲೇಬೇಕಾಗತ್ತೆ. ಸೊ ಆದ್ರೂ ಒಳ್ಳೇದೆ, ಬಿಕಾಸ್ ಡಿಸಿಪ್ಲಿನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಇದು ಮೇನ್ ಫುಡ್. ನೀವು ಯಾವ್ದು ಪ್ಯಾಕೆಟ್ ಫುಡ್ ಅನ್ನ ನೀವು ಎಷ್ಟು ಅವಾಯ್ಡ್ ಮಾಡ್ತೀರೋ ಅಷ್ಟು ಒಳ್ಳೇದು ನಿಮ್ಮ ಮಕ್ಕಳಿಗೆ. ಆದಷ್ಟು ಹೋಮ್ ಮೇಡ್ ಫುಡ್ ಅನ್ನ ಪ್ರಿಫರ್ ಮಾಡಿ. ಇಲ್ಲ ಅವರು ಅಂದ್ರೆ ಯಾವಾಗಾದ್ರೂ ಔಟ್ಸೈಡ್ ಓಕೆ, ಹೋಟೆಲ್ ಅಲ್ಲಿ ತಿನ್ನೋದು ಇವನ್ ನಾವು ತಿಂತೀವಿ, ಅದು ಇಲ್ಲ ಅಂತೆಲ್ಲ, ಅದೆಲ್ಲ ಯಾವಾಗಾದ್ರೂ ಇದ್ದಾಗ ನಿಜವಾಗ್ಲೂ ಒಳ್ಳೇದು. ಅತಿ ಅಮೃತನು ವಿಷ ಅಂತ ಹೇಳ್ತಾರೆ, ಅಂತದ್ರಲ್ಲಿ ವಿಷಾನೇ ನಾವು ಪ್ರತಿದಿನ ತಿಂತಾ ಇದ್ರೆ ನಿಜವಾಗ್ಲೂ ನಮ್ಮ ಬಾಡಿ ಅದನ್ನ ತಡ್ಕೊಳತ್ತ. ಸೊ ಈ ತರ ಎಲ್ಲಾನು ಇರತ್ತೆ. ಅದನ್ನೆಲ್ಲ ಆದಷ್ಟು ನೀವು ಕಂಟ್ರೋಲ್ ತಗೊಂಡ್ ಬರ್ಲೇಬೇಕು. ನಿಮ್ ಮಕ್ಕಳು ಆತರ ಆಗ್ಬಾರ್ದು ಬೇಗ ಅಂತ ಅನ್ನೋದಕ್ಕೆ. ಊಟದ ವಿಚಾರ ಫಸ್ಟ್ ಟಿಪ್ ಇದಾಯ್ತು. ಸೆಕೆಂಡ್ ಟಿಪ್ ಬಂದು, ಯೂಶಲಿ ಈಗ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಹೊತ್ತು ಸ್ಕ್ರೀನ್ ಟೈಮ್ ನ ನೋಡ್ತಿರ್ತಾರೆ. ಅಂದ್ರೆ ಒಂದೇ ಕಡೆ ಕುತ್ಕೊಂಡು ಟಿವಿನ ನೋಡ್ತಾ ಇರೋದು 2 ಅವರ್ಸ್ 3 ಅವರ್ಸ್, ಅಲ್ಲಾಡೋದು ಇಲ್ಲ ಕುತ್ಕೊಂಡಿರ್ತಾರೆ, ಇಲ್ಲ ಮಲ್ಗಿರ್ತಾರೆ. ಸೊ ಅದನ್ನು ನೀವು ಖಂಡಿತ ಅವಾಯ್ಡ್ ಮಾಡ್ಲೇಬೇಕಾಗತ್ತೆ. ಸೊ ಆದಷ್ಟು ಸಣ್ಣ ಪುಟ್ಟ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನ ಮಾಡಿಸಿ ಮಕ್ಕಳ ಕೈಯಲ್ಲಿ. ಅಂದ್ರೆ ಒಂದ್ ವೇಳೆ ಆಡಕ್ ಆಗತ್ತೆ ಅನ್ನೋಂಗಿದ್ರೆ ಚೆನ್ನಾಗಿ ಆಡಿಸಿ ಮಕ್ಕಳನ್ನ. ನಿಮ್ಮ ಮನೆ ಹತ್ರ ಎಲ್ಲ ಮಕ್ಕಳಿಗೆ ಪ್ಲೇ ಗ್ರೌಂಡ್ ಇದೆ, ಸೇಫ್ಟಿ ಇದೆ, ಮೇನ್ ಥಿಂಗ್ ಸೇಫ್ಟಿ ನೋಡ್ಕೊಳ್ಳಿ. ಸೇಫ್ಟಿ ಇದೆ ಅಂತಂದ್ರೆ ಖಂಡಿತ ಅವ್ರನ್ನ ಆಟ ಆಡಕ್ಕೆ ಬಿಡಿ. ಇಲ್ಲ ನಮ್ಮ ಮನೆ ಹತ್ರ ಆತರ ಎಲ್ಲ ಏನು ಇಲ್ಲ, ನಮ್ಗೆ ಮನೆ ಒಳಗಡೆನೆ ಇರ್ಬೇಕಾಗತ್ತೆ ಮಕ್ಕಳು ಅಂತ ಅಂದಾಗ ನೀವೀಗ ಏನ್ ಮನೇಲಿ ಕೆಲಸ ಮಾಡ್ತಿರ್ತೀರಾ ಅಂತ ಇಟ್ಕೊಳ್ಳಿ, ಅದ್ ನಿಮ್ ಜೊತೆ ಅವ್ರನ್ನು ಇನ್ವಾಲ್ವ್ ಮಾಡ್ಕೊಳ್ಳಿ. ಅಂದ್ರೆ ಮಕ್ಕಳನ್ನ ಸುಮ್ನೆ ಈಗ ನೀವು ರೂಮ್ಗೆ ಹೋಗ್ತಿದ್ರೆ ನನ್ನ ಹಿಂದೆ ಫಾಲೋ ಮಾಡ್ಕೊಂಡ್ ಬಾ ಅಂತ ಹೇಳೋದು, ಇಲ್ಲ ನೀವೇನಾದ್ರೂ
ಕೆಲಸ ಮಾಡ್ತಿದ್ರೆ ಇದನ್ನ ತೆಗ್ದು ಅಲ್ಲಿಡು, ಇದನ್ನ ತೆಗ್ದು ಇಲ್ಲಿಡು ಅಂತ ಅಂದ್ಬಿಟ್ಟು ಹೇಳೋದು. ಈ ತರ ಆಕ್ಟಿವ್ ಆಗಿರ್ಲಿ ಮಕ್ಕಳು. ಒಂದೇ ಕಡೆ ಕುತ್ಕೊಂಡಿರೋದು, ಒಂದೇ ಕಡೆ ಮಲಗಿರೋದು ಜಾಸ್ತಿ ಹೊತ್ತು ಮಾಡಬಾರ್ದು. ಅಂದ್ರೆ ಮಲಗೋದು ಅಂದ್ರೆ ನಿದ್ದೆ ಮಾಡುವಾಗ ಮಲಗ್ಲಿ, ಅದೆಲ್ಲ ಪ್ರಾಬ್ಲಮ್. ಕೆಲವು ಮಕ್ಕಳು ಅಂದ್ರೆ ಮಲ್ಕೊಂಡ್ ಟಿವಿ ನೋಡ್ತಾನೆ ಇರ್ತಾರೆ ಒಂದೇ ಸಮ. ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಆದಷ್ಟು ಮಕ್ಕಳಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನ ಕೊಡಕ್ಕೆ ಟ್ರೈ ಮಾಡಿ. ಮತ್ತೆ ಮೂರನೇ ಟಿಪ್ ಬಂದು ಚೆನ್ನಾಗಿ ನಿದ್ದೆ ಮಾಡ್ಬೇಕು ಮಕ್ಕಳು. ಅಂದ್ರೆ ಕೆಲವ್ರು ಏನಾಗ್ತಾರೆ ಅಂದ್ರೆ ಪಪ್ಪ ಲೇಟ್ ಆಗಿ ಬರತ್ತೆ, ಇಲ್ಲ ಅಮ್ಮ ಲೇಟ್ ಆಗಿ ಬರ್ತಾರೆ, ಅಂದ್ರೆ ಜಾಬ್ಗೆ ಹೋಗೋರ್ದಾಗಿರ್ಬೋದು ಹೇಳ್ತಿರ್ತೀನಿ. ಮತ್ತೆ ಈಗ ನಾವೇನೋ ಟಿವಿ ನೋಡ್ತಿರ್ತೀವಿ, ನಾವು ಈಗ ತಿಂದಿದ ತಕ್ಷಣ ಮಲಗಬಾರ್ದು ಅಂತ ಹೇಳಿ ನಾವು ಸ್ವಲ್ಪ ಹೊತ್ತು ಹಸ್ಬೆಂಡ್ ಅಂಡ್ ವೈಫ್ ಮಾತಾಡ್ಕೊಂಡು ಈ ರೀತಿ ಇದ್ದಾಗ ಮಕ್ಕಳು ನಮ್ ಜೊತೆ ಅವರು ಅಷ್ಟೇ ಎದ್ದಿರ್ತಾರೆ. ಸೊ ಅದು ಅಷ್ಟೇ ತಪ್ಪಾಗತ್ತೆ. ಅವ್ರಿಗೆ ಇನ್ ಟೈಮ್ ಮಲಗಬೇಕು ಅವರು. ಅಂದ್ರೆ 9-9:30 ಅಷ್ಟೊತ್ತಿಗೆ ಅವರು ನಿದ್ದೆ ಮಾಡ್ಬಿಡ್ಬೇಕು. ಮತ್ತೆ ಬೆಳಿಗ್ಗೆ ಹೊತ್ತುನು ಅಷ್ಟೇ ಅವರು ತೀರಾ 4 ಗಂಟೆ 5 ಗಂಟೆಗೆಲ್ಲ ಎದೋಳೋದು ಎಲ್ಲ ಇದಾಗತ್ತೆ. ಕಂಪ್ಲೀಟ್ ಆಗಿ ಅವರು 8 to 9 hours ಅವ್ರಿಗೆ ನಿದ್ದೆ ಅನ್ನೋದು ನಾವು ಮಾಡಿಸ್ಲೇಬೇಕಾಗತ್ತೆ. ಅದನ್ನು ನೀವು ನೋಡ್ಕೊಬೇಕಾಗತ್ತೆ. ಸೊ ಅದಾದ್ಮೇಲೆ ಈ ಸನ್ಲೈಟ್ ಬರುತ್ತೆ, ಅಂದ್ರೆ ಸೂರ್ಯನ ಕಿರಣಗಳು ನಮ್ಮ ಮಕ್ಕಳಿಗೆ ಬಾಡಿಗೆ ಬೀಳ್ಬೇಕು. ಸೊ ಆದಷ್ಟು ಟ್ರೈ ಮಾಡಿ 1 hour 2 hours ಮಕ್ಕಳು ಸೂರ್ಯನ ಕೆಳಗಡೆ ಇರೋ ತರ. ಅಂದ್ರೆ ಈಗ ಬೆಳಿಗ್ಗೆನೆ ಎಳೆ ಬಿಸಿಲು ಅಂತ ಹೇಳ್ತೀವಿ, ಆ ಟೈಮಲ್ಲಿ ನೀವು ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಮಕ್ಕಳಿಗೆ ಏನಾದ್ರು ಆಕ್ಟಿವಿಟೀಸ್ ಮಾಡಿಸಿ, ನಿಮ್ದೇನಾದ್ರೂ ಕೆಲ್ಸಗಳಿದ್ದಾಗ ಅವ್ರನ್ನ ಇನ್ವಾಲ್ವ್ ಮಾಡಿಸ್ಕೊಳ್ಳೋದು. ಇಲ್ಲ ನಿಮಗೆ ನಿಜವಾಗ್ಲೂ ಆಗತ್ತೆ ಅಂದ್ರೆ ನೀವೇ ಮಕ್ಕಳ ಜೊತೆ ಆಟ ಆಡಿ. ಬಟ್ ಆದಷ್ಟು ಮಕ್ಕಳ ಜೊತೆ ಇರಕ್ಕೆ ಟ್ರೈ ಮಾಡಿ. ಬಿಕಾಸ್ ಸೇಫ್ಟಿ ಪರ್ಪಸ್ಗೆ ಹೇಳ್ತಿದ್ದೀನಿ ಅಷ್ಟೇ. ನಿಮ್ಮ ಮನೆ ಹತ್ರ ಆತರ ಎಲ್ಲ ಸೇಫ್ಟಿ ಇದೆ ಅಂತಂದ್ರೆ ನೀವ್ ಇರ್ಲೇಬೇಕು ಅನ್ನೋ ಆತರ ಇಲ್ಲ ಅಂತ ಅನ್ನೋದ್ರೆ ಓಕೆ. ಸೊ ಬಿಸಿಲಲ್ಲಿ ಬಿಡಿ ಮಕ್ಕಳನ್ನ. ಅವರು ಬಿಸಿಲನ್ನ ನೋಡ್ಬೇಕು, ಈಚೆ ಬಿಡಿ. ಇಲ್ಲಾಂದ್ರೆ ನಿಮ್ ಮನೆ ಮುಂದೆಗಡೆನೆ ಸ್ವಲ್ಪ ಏನಾದ್ರು ಸ್ಪೇಸ್ ಇದೆ ಅಂತಂದ್ರೆ ನೀವೇನಾದ್ರೂ ತರಕಾರಿ ಬಿಡಿಸ್ಕೊಳ್ಳುವಾಗ, ಸೊಪ್ಪು ಎಲ್ಲ ಸೋಸ್ಕೊಳ್ಳುವಾಗ ಮಕ್ಕಳನ್ನ ಕೂರಿಸ್ಕೊಂಡು ಅವ್ರ ಜೊತೆ ಏನೇನೋ ಮಾತಾಡ್ಕೊಂಡು ನಗಸಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆ ಬಿಸಿಲು ಅನ್ನೋದು ನಿಮ್ಗೂ ಆಗತ್ತೆ, ಮಕ್ಕಳಿಗೂ ಆಗತ್ತೆ. ಸೊ ಅದು ಒಂದು ಟಿಪ್ ಇರತ್ತೆ. ಇನ್ನೊಂದು ಟಿಪ್ ಬಂದು ಯೂಶುವಲಿ ಕೆಲವರು ನಾವು ಲೇಡೀಸ್ ಆಗಿರ್ಬೋದು ಇಲ್ಲ ಜೆಂಟ್ಸ್ ಆಗಿರ್ಬೋದು ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಪ್ರತಿಯೊಬ್ಬರಿಗೂ ಡಿಯೋಡ್ರೆಂಟ್ ಹಾಕೊಳ್ಳೋದಾಗಿರ್ಬೋದು, ಬಾಡಿ ಸ್ಪ್ರೇ ಇವೆಲ್ಲ ಅಭ್ಯಾಸ ಇದ್ದೇ ಇರತ್ತೆ. ಕೆಲವ್ರಿಗೆ ತುಂಬಾ ಬೆವರ್ ಸ್ಮೆಲ್ ಅನ್ನೋದು ಬರುತ್ತೆ ಅಂತ ಅಂದ್ಬಿಟ್ಟು ನಾವು ಹೆವಿ ಫ್ರೇಗ್ರೆನ್ಸ್ ಇರೋ ಅಂತದನ್ನೆಲ್ಲ ಹಾಕೋತೀವಿ. ಬಟ್ ಇವೆಲ್ಲ ಆ ಏಜ್ ಮಕ್ಕಳು ಖಂಡಿತ ಯೂಸ್ ಮಾಡ್ಲೇಬಾರ್ದು. ಅವರು ಈಗ ನಾವು ಹಾಕೊಂತಿದ್ದಾಗ ಕೇಳುತ್ತೆ, ಅಮ್ಮ ನನ್ಗೂ ಹಾಕಿ, ಪಪ್ಪ ನನ್ಗೂ ಹಾಕಿ ಅಂತ ಹೇಳಿ. ಬಟ್ ನೀವು ಅವನ್ನೆಲ್ಲ ಅವಾಯ್ಡ್ ಮಾಡಿಸ್ಲೇಬೇಕಾಗುತ್ತೆ. ಹೆವಿ ಫ್ರೇಗ್ರೆನ್ಸ್ ಇರುವಂತ ಡಿಯೋಡ್ರೆಂಟ್ಸ್ ಆದಷ್ಟು ನೀವು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಮತ್ತೆ ಮಕ್ಕಳಿಗಂತೂ 100% ನೀವು ಅಲೋ ಮಾಡ್ಲೇಬೇಡಿ. ಅದನ್ನು ಸಹ ತುಂಬಾನೇ ಹಾರ್ಮೋನಲ್ ಚೇಂಜಸ್ಗೆ ತುಂಬಾ ಇಂಪ್ಯಾಕ್ಟ್ ಅನ್ನೋದು ಆಗತ್ತೆ. ಸೊ ಇದು ಒಂದು ಟಿಪ್. ಅಂದ್ರೆ ನನಗೆ ಗೊತ್ತಿರುವಂತ ಕೆಲವೊಂದು ಟಿಪ್ಸ್ ಅನ್ನ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ಸೊ ಮಕ್ಕಳಿಗೆ ಆದಷ್ಟು ವಾರಕ್ಕೊಂದ್ಸತಿ ಎಣ್ಣೆ ಸ್ನಾನ ಮಾಡಿಸೋದಾಗಿರ್ಬೋದು, ಅವ್ರಿಗೆ ಸ್ವಲ್ಪ ಬಾಡಿಗೆ ಒಳ್ಳೆ ಮಸಾಜ್ ಕೊಡೋದಾಗಿರ್ಬೋದು, ಮತ್ತೆ ಹರ್ಬಲ್ ಪ್ರಾಡಕ್ಟ್ಸ್ ಅನ್ನೇ ಟ್ರೈ ಮಾಡಿ ಯೂಸ್ ಮಾಡೋದಕ್ಕೆ. ಅಂದ್ರೆ ಹರ್ಬಲ್ ಪೌಡರ್ ಮನೇಲಿ ನೀವೇ ಮಾಡ್ಕೊಂಡು ಅದನ್ನ ಹಾಕೋದಾಗಿರ್ಬೋದು. ಇಲ್ಲ ನಿಮ್ಗೆ ಅದೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋಂಗಿದ್ರೆ ಹೊರ್ಗಡೆನೂ ತುಂಬಾ ಒಳ್ಳೊಳ್ಳೆ ಹರ್ಬಲ್ ಪೌಡರ್ಸ್ ಸಿಗುತ್ತೆ, ಹರ್ಬಲ್ ಸೋಪ್ಸ್ ಇವೆಲ್ಲ ಸಿಗುತ್ತೆ, ಅದನ್ನ ಟ್ರೈ ಮಾಡಿಸಿ. ಮತ್ತೆ ಇನ್ನೊಂದೇನಂದ್ರೆ ಸೀಸನಲ್ ಫ್ರೂಟ್ಸು ವೆಜಿಟೇಬಲ್ಸ್ ಅನ್ನ ತಿನ್ಸಿ. ಅಂದ್ರೆ ನಮ್ಮ ಈಗ ಕೆಲವ್ರೊಬ್ರದ್ದು ಏನಾಗೋಗ್ಬಿಟ್ಟಿದೆ ಅಂದ್ರೆ ನಮ್ಮ ಕಡೆ ಬೆಳೆಯೋದಿಲ್ಲ, ಅದೆಲ್ಲೋ ಫಾರಿನ್ ಅಲ್ಲಿ ಬೆಳೀತಾರೆ ಆ ಫ್ರೂಟ್ಸ್, ಅದನ್ನೆಲ್ಲ ತಿನ್ನಿದ್ರೆ ನಮ್ಗೆ ಒಳ್ಳೇದು ಅಂತ ಹೇಳಿ ಅನ್ಕೊಂಡ್ಬಿಡ್ತಾರೆ. ಆತರ ಏನೂ ಇಲ್ಲ. ಸೀಸನ್ ಅಲ್ಲಿ ನಮ್ಮ ಒಂದು ಏನ್ ಇದ್ರಲ್ಲಿ ಬೆಳೀತಾರೆ ಅದನ್ನ ತಿಂದ್ರೇನೆ ನಮ್ಗೆ ಸಾಕು. ಅದೇ ಒಳ್ಳೆ ಆರೋಗ್ಯ, ಒಳ್ಳೆ ವೈಟಮಿನ್ಸ್ ಮಿನರಲ್ಸ್ ಏನ್ ಬೇಕು ನಮ್ಮ ಬಾಡಿಗೆ ಸಿಕ್ಬಿಡತ್ತೆ ನಮ್ಗೆ. ಸೊ ಕಡಿಮೆ ರೇಟೇ ಇರುತ್ತೆ. ಸುಮ್ನೆ ಫಾರಿನ್ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಕಾಸ್ಟ್ಲಿನೇ ಇರುತ್ತೆ. ಅಂತದನ್ನ ತಂದು ತಿನ್ನೋ ಬದಲು ಇವಾಗ ಸೀಸನಲ್ ಫ್ರೂಟ್ಸ್ ಏನಿದೆ, ಕಲ್ಲಂಗಡಿ ಹಣ್ಣು, ದ್ರಾಕ್ಷಿ ಆಗಿರ್ಬೋದು, ಮತ್ತೆ ಆರೆಂಜ್ ಆಗಿರ್ಬೋದು, ಅವು ಏನು ಬೆಟ್ಟದ ನೆಲ್ಲಿಕಾಯಿ, ಸೊ ಇವನ್ನ ತಿಂದ್ರೇನೆ ಸಾಕು. ಆದಷ್ಟು ಮಕ್ಕಳಿಗೆ ಹೆಲ್ದಿ ಡ್ರಿಂಕ್ಸ್ ಅನ್ನ ಅಭ್ಯಾಸ ಮಾಡಿಸಿ. ಬೀಟ್ರೂಟ್ ಜ್ಯೂಸು, ಕ್ಯಾರೆಟ್ ಜ್ಯೂಸು, ಬೆಟ್ಟದ ನೆಲ್ಲಿಕಾಯಿಂದ ಜ್ಯೂಸ್ ಮಾಡೋದು, ಇದೆಲ್ಲಾನು. ಸೊ ಖಂಡಿತ ಕಷ್ಟ ಅಂತ ಏನೂ ಇಲ್ಲ. ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಬಟ್ ನೀವು ಟ್ರೈ ಮಾಡಿದೀರಾ ಅಂದ್ರೆ ನಿಮ್ಮ ಮಕ್ಕಳದು ಹೆಲ್ದಿ ಲೈಫ್ ಸ್ಟೈಲ್ ನ ನೀವು ಚೇಂಜ್ ಮಾಡ್ಬೋದು. ಜೊತೆಗೆ ನಿಮ್ಮ ಹೆಲ್ತ್ಗೂ ಸಹ ತುಂಬಾನೇ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ತೀನಿ. ಸೊ ನನಗ್ ಗೊತ್ತಿರೋ ಕೆಲವೊಂದು ವಿಚಾರನ ಶೇರ್ ಮಾಡಿದೆ. ಆಮೇಲೆ ಕ್ಲೀನಿಂಗ್ ಎಲ್ಲ ಆದ್ಮೇಲೆ ಪಾವನಿಗೆ ಒಂದು ಸೈಡ್ ಇಯರಿಂಗ್ಸ್ ಕಟ್ ಆಗ್ಬಿಟ್ಟಿತ್ತು. ಅಂದ್ರೆ ಅವಳಿಗೆ ಗೋಲ್ಡ್ ಕೊಡ್ಸಿದ್ದೆ, ಅದೇನೋ ಗೋಲ್ಡ್ 2-3 ಕೊಡ್ಸಿದೀನಿ, ಎಲ್ಲ ಮುರಿದಾಕೊಂಡ್ಬಿಡ್ತಿದ್ದಾಳೆ. ಹಂಗಾಗಿ ಸಿಲ್ವರ್ದೆ
ಕೊಡಿಸ್ಬಿಡೋಣ, ಸುಮ್ಮನೆ ಏನಕ್ಕೆ ದುಡ್ಡು ವೇಸ್ಟ್ ಅಂತ ಹೇಳಿ ಆ ಸಿಲ್ವರ್ದು ಅದು ಇಯರಿಂಗ್ಸ್ ತೊಗೊಳಕ್ಕೆ ಅಂತ ಹೋದ್ವಿ, ತೊಗೊಂಡು ಬಂದ್ವಿ. ಸೊ ಫೈನಲ್ ಆಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.